ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಅಪ್ಡೇಟ್ ಬಂದಿದೆ ಅಂತೆ ಒಂದು 3 ಅಪ್ಡೇಟ್ ಬಗ್ಗೆ ಬರತ್ತು ಹೇಳ್ತಾ ಹೋಗ್ತಾನೆ. ನಿಮಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ದಯವಿಟ್ಟು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಏನು ಬಂದಿದೆ ಅಪ್ಡೇಟ್ ಅಂತ ಬರುತ್ತಾ ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾನೆ. ಬನ್ನಿ ಏನು ಅಪ್ಡೇಟ್ ಅಂತ ಕೇಳೋಣ. ಬರುತ್ತೆ ಏನು ಬರ್ತದೆ ಏನು ಅಪ್ಡೇಟ್ 3 ಅಪ್ಡೇಟ್. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಈಗ ಟಾಪ್ ಫ್ಯಾನ್ಸ್ ಅಂತ ಒಂದು ಲೀಡರ್ ಬೋರ್ಡ್ ಬರುತ್ತಲ್ಲ ಲೈವ್ ಅಲ್ಲಿ ಬರ್ತಾದಾಗ ಸ್ಕ್ರೀನ್ ತೋರ್ಸ ನೋಡ್ತಾ ಇರ್ಬೋದಲ್ಲ ಆ ತರ ಬರ್ತಲ್ಲ ಟಾಪ್ ಫ್ಯಾನ್ಸ್ ಅಂತ ಲೀಡರ್ ಬೋರ್ಡ್. ಆ ಲೀಡರ್ ಬೋರ್ಡ್ ತುಂಬಾ ಜನ ಇಷ್ಟ ಪಡ್ತಿಲ್ಲ. ತುಂಬಾ ಜನ ಇದು ಬೇಕಾಗಿಲ್ಲ ನನ್ಗೆ ಆಫ್ ಮಾಡೋ ಆಪ್ಷನ್ ಕೊಡಿ ಅಂತ ಹೇಳ್ತಿದ್ರು. ಸೊ ಆ ಆಪ್ಷನ್ ತಂದಿದ್ದಾರೆ ಈಗ ಸ್ಕ್ರೀನ್ ತೋರ್ಸ ನೋಡ್ತಾ ಇರ್ಬೋದಲ್ಲ. ಇನ್ಮೇಲೆ ನೀವು ಬೇಕಾದ್ರೆ ಲೀಡರ್ ಬೋರ್ಡ್ ಬೇಕಾಗಿಲ್ಲ ಅಂತ ಅಂದ್ರೆ ಆ ಲೈವ್ ಅಲ್ಲೆಲ್ಲ ನೀವು ಬೇಕಾದ್ರೆ ಪಿ ಸಿ ನಲ್ಲಿ ಲೈವ್ ಮಾಡ್ತಾ ಇದ್ದಾಗ ಎಡಿಟ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅಲ್ಲೇ ನೀವು ಮಾಡಬಹುದು. ಅದಕ್ಕಿಂತ ಮುಂಚೆನೂ ಕೂಡ ನಾನು ಹೇಳ್ದಲ್ಲ ಯೂಟ್ಯೂಬ್ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಪ್ರೈವಸಿಗೆ ಹೋಗಿ ಅಲ್ಲಿ ನೀವು ಆಫ್ ಮಾಡಿ. ಆ ಸೆಟ್ಟಿಂಗ್ ಇರುತ್ತಂತ ಕ್ಲಿಕ್ ಕೊಡಿ, ಅವಾಗ ಆಫ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟಾಪ್ ಲೀಡರ್ ಬೋರ್ಡ್. ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು, ಕ್ರಿಯೇಟರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದೇನಂತ ಅಂದ್ರೆ ಈ ಅಪ್ಡೇಟ್ ಬಂದ್ಬಿಟ್ಟು ಯೂಟ್ಯೂಬರ್ ಏನ್ ಮಾಡ್ತಿದ್ರೆ AI ಯೂಸ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ಏನಿದೆ ಅಕಸ್ಮಾತ್ ಆಡ್ರು 360p HD HD ಈ ತರ ಇರುತ್ತಲ್ಲ ಇಂಥ ಒಂದು ಲೋ ಕ್ವಾಲಿಟಿ ವಿಡಿಯೋಸ್ನ HD+ ಈ ತರ ಒಂದು ಫಾರ್ಮೇಟ್ ರೆಸಲ್ಯೂಷನ್ಗೆ ಅಪ್ಸ್ಕೇಲ್ ಮಾಡ್ತಾ ಇದೆ ಅಂತ ಯೂಟ್ಯೂಬರ್ ಹೇಳ್ತಾ ಇರುವಂತದ್ದು. ಆಲ್ರೆಡಿ ಬೆಟಾ ಟೆಸ್ಟಿಂಗ್ US ನಲ್ಲಿ ನಡೀತಾ ಇದೆ ಅಂತೆ. ಉದಾಹರಣೆಗೋಸ್ಕರ ಸ್ಕ್ರೀನ್ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ. ಸೊ ನೀವು ಎನ್ಹಾನ್ಸ್ ಮಾಡ್ಕೊಂಬತ್ತೆ ಅಲ್ಲೇ ವ್ಯೂವರ್ಸ್ಗೆ ತೋರಿಸುತ್ತೆ ಈ ವಿಡಿಯೋ ಇಷ್ಟಿದೆ ಕ್ವಾಲಿಟಿ ಇಷ್ಟಕ್ಕೆ ಎನ್ಹಾನ್ಸ್ ಆಗಿದೆ. ಬೇಕಾದ್ರೆ ಚೂಸ್ ಮಾಡಬಹುದು ಆಪ್ಷನ್ ಸೆಟ್ಟಿಂಗ್ಸ್ ಹೋಗಿ AI ಎನ್ಹಾನ್ಸ್ ಅಲ್ಲಿ ಎಷ್ಟೆಷ್ಟಕ್ಕೆ ರೆಸಲ್ಯೂಷನ್ ಇಡ್ಬೇಕಂತ. ಯಾಕೆ ತಂದಿದ್ದೀರ ಅಂತ ಅಂದ್ರೆ ಹಳೆ ವಿಡಿಯೋಸ್ಗೆ ಹಳೆ ವಿಡಿಯೋಸ್ ಎಸ್ಪೆಷಲಿ ತುಂಬಾ ಜನ ಇನ್ನೂ ನೋಡ್ತಾರೆ. ಹಳೆ ವಿಡಿಯೋಸ್ಗೆ ಇನ್ನೂ ವ್ಯೂಸ್ ಬರ್ತಿರತ್ತೆ. ಹಳೆ ಕ್ರಿಯೇಟರ್ಸ್ಗೆಲ್ಲ ಹಳೆ ಕಾಲದಲ್ಲೆಲ್ಲ ಜಸ್ಟ್ ಅಷ್ಟೊಂದು ಕ್ಯಾಮ್ರಾ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಈ ಬೇಕಾದ್ರೆ ಎಲ್ಲಾರು ತಗೊಂಡ್ಬರ್ತಾರೆ. ಸ್ಟಾರ್ಟಿಂಗ್ ಬಿಗಿನರ್ ಯೂಟ್ಯೂಬರೇ ನನ್ನಂತವರೆಲ್ಲ 4K ಕ್ಯಾಮ್ರಾ ಎಲ್ಲ ಪರ್ಚೇಸ್ ಮಾಡ್ತಾರೆ ಅಥವಾ 8K ಕ್ಯಾಮ್ರಾ ಎಲ್ಲ ಪರ್ಚೇಸ್ ಮಾಡಿ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಆದ್ರೆ ಮುಂಚೆ ಯಾರ ಕ್ರಿಯೇಟರ್ಸ್ ಇದ್ರು ಯಾರ ವಿಡಿಯೋಸ್ ಮಾಡಿದ್ರು ಅವ್ರದೆಲ್ಲ ವಿಡಿಯೋಸ್ ಇನ್ನೂ ಪಾಪ್ಯುಲರ್ ಟ್ರೆಂಡಿಂಗ್ ಹೋಗ್ತಿದ್ಯಲ್ಲ ಅಂತ ವಿಡಿಯೋಸ್ ಉಳಿಸ್ಬೇಕು ನಾವು. ಸೊ ಈ ಪರ್ಟಿಕ್ಯುಲರ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ತಾ ಇದೀವಿ ಅಷ್ಟೇ ಇಲ್ಲ, ತಮ್ನೇಲ್ ಕೂಡ ಇಂಪ್ರೂವ್ ಮಾಡ್ತಿದ್ರು ಕ್ವಾಲಿಟಿ. ನೀವು ಅಲ್ಲಿ ತಮ್ನೇಲ್ ಬರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ನೀವು ಅಪ್ಸ್ಕೇಲ್ ದಿಸ್ ತಮ್ನೇಲ್ ಅಂತ ಕೊಟ್ರೆ ಅಲ್ಲಿ ಆಪ್ಷನ್ ಇರುತ್ತೆ, ಕೊಟ್ರೆ ಅದು ಅಪ್ಸ್ಕೇಲ್ ಆಗುತ್ತೆ ತಮ್ನೇಲ್ ಕೂಡ. ಸೊ ಇದೇ ರೀತಿ ನೀವು ಅಪ್ಸ್ಕೇಲ್ ಮಾಡ್ಬೋದು. ಅಂದ್ರೆ ಅಪ್ಸ್ಕೇಲ್ ಅಂತ ಅಂದ್ರೆ ಎನ್ಹಾನ್ಸ್ ಮಾಡ್ಬೋದು, ಕ್ಲಾರಿಟಿ ಇನ್ನೂ ಚೆನ್ನಾಗಿ ಮಾಡ್ಬೋದು ತಮ್ನೇಲ್ ಪ್ಲಸ್ ವಿಡಿಯೋದು. ಸೂಪರ್ ಆಗಿದ್ದ ಅಪ್ಡೇಟ್ ನನಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ 3ನೇ ಅಪ್ಡೇಟ್ಗೆ ಹೋಗೋಣ. 3ನೇ ಅಪ್ಡೇಟ್ ಆಕ್ಚುಲಿ ಬಂದ್ಬಿಟ್ಟು ಹೇಳಬೇಕಂತ ಅಂದ್ರೆ ಯೂಟ್ಯೂಬರ್ ಇದನ್ನ ಸೀಕ್ರೆಟ್ ಆಗಿ ಇಕ್ಕಿದ್ರು, ಯಾರಿಗೂ ರಿವೀಲ್ ಮಾಡಬಾರ್ದಂತ. ಆದ್ರೆ ಇದು ಹೊರಗೆ ಬಂದಿದೆ, ಲೀಕ್ ಆಗಿದೆ. ಅದೇನಂತ ಅಂದ್ರೆ ಯೂಟ್ಯೂಬ್ ಅವರು AI ಯೂಸ್ ಮಾಡ್ಕೊಂಡು ಡಿಸ್ಕವರಿ ಅಂದ್ರೆ SEO ಮಾಡಕ್ ಹೆಲ್ಪ್ ಮಾಡಬೇಕು ಕ್ರಿಯೇಟರ್ಸ್ಗಂತ ಒಂದು ಹೊಸ ಅಪ್ಡೇಟ್ ತಂದಿದೆ. ಕ್ರಿಯೇಟರ್ಸ್ಗೆ ಏನ್ ಪರಿಣಾಮ ಬೀಳತ್ತಂತ ಅಂದ್ರೆ ಅಕಸ್ಮಾತ್ AI ಯೂಸ್ ಮಾಡಿದ್ರೆ ಈ ಡಿಸ್ಕವರಿ ಅಂತ ಅಂದ್ರೆ SEO ಅಂದ್ರೆ ಸರ್ಚ್ ಮಾಡ್ತಿದಾಗ ಅಕಸ್ಮಾತ್ ಏನಾದ್ರು ಸರ್ಚ್ ಮಾಡ್ತಾ ಇದೀರ ಅಂತ ಅಂದ್ರೆ ಈಗ ರಿವ್ಯೂಸ್ ಕಂಟೆಂಟ್ ಹೌ ಟು ಅಪೀಲಿಂಗ್ ಕನ್ನಡ ಅಂತ ಸರ್ಚ್ ಮಾಡ್ರೆ ನಂದೇ ಫಸ್ಟ್ ವಿಡಿಯೋ ಸಿಗೋದು, ಬೇಕಾದ್ರೆ ನೋಡಿ. ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಆಡ್ ಬರುತ್ತೆ ಅಥವಾ ಬೇರೆಯವ್ರದೆಲ್ಲ ಶೋ ಆಗುತ್ತೆ. ಆದ್ರೆ 90% ನಂದೇ ಫಸ್ಟ್ ಶೋ ಆಗೋದು. ಸೊ ಅದು ಏನ್ ಮಾಡ್ತೀವಿ ಕ್ಲಿಯರ್ ಮಾಡ್ತೀವಿ ಯಾರ್ಯಾರ್ದು ಚೆನ್ನಾಗಿದೆ, ಯಾರ್ಯಾರು ಫ್ರೀಕ್ವೆಂಟ್ ಆಗಿ ನೋಡ್ತಿದ್ರೆ ವಿಡಿಯೋಸ್ ಅಂದ್ರೆ ಅಕಸ್ಮಾತ್ ಆಡ್ರು ಸರ್ಚ್ ಅಲ್ಲಿ ನಾನು ಬಾಟಮ್ ಬಂದ್ರು ನಮಗೆ ಕ್ಲಿಕ್ ಕೊಡ್ತಿದಾರ ಅಂತ ಅಂದ್ರೆ ಇವು ಬರತ್ನ ಫಸ್ಟ್ ಹಾಕೋಣ ಅಂತ ಚಾಯ್ಸ್ ಮಾಡುತ್ತೆ. ಸೊ ಇದೇ ತರ ಫ್ರೆಂಡ್ಸ್ ಏನ್ ಮಾಡ್ತಿದೆ AI ಇಂಟಿಗ್ರೇಟ್ ಆಗ್ತಿದೆ SEOದಲ್ಲಿ ಅಂದ್ರೆ ಸರ್ಚ್ ರ್ಯಾಂಕಿಂಗ್ ಅಲ್ಲಿ. ಸೊ ಸೂಪರ್ ಆಗಿದೆ. ಈಗ ಫ್ಯೂಚರ್ ಅಲ್ಲಿ ಬರುತ್ತಂತ ಇದು ಕೆಲವೊಂದು ತಿಂಗಳಲ್ಲಿ ಸೂಪರ್ ಆಗಿದೆ ಅಪ್ಡೇಟ್ ಅಂತ ಹೇಳ್ಬೋದು. ಈ ಅಪ್ಡೇಟ್ ಬಂದ್ರೆ ಮತ್ತೆ ಕ್ರಿಯೇಟರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಇವನ್ ಚಿಕ್ಕ ಕ್ರಿಯೇಟರ್ಸ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ನೋಡೋದಲ್ಲ ಬರತ್ತು 3 ಅಪ್ಡೇಟ್ ಬಗ್ಗೆ ಹೇಳ್ದ. ಅದು 3 ಅಪ್ಡೇಟು ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಬಟ್ ನನಗೆ ಇಷ್ಟ ಆಗಿದೆ 2 ಅಪ್ಡೇಟು. ಏನಂದರೆ 2ನೇ ಅಪ್ಡೇಟು ಸಖತ್ತಾಗಿದೆ. ಯಾಕಂದರೆ ಅನೌನ್ಸ್ ಮಾಡೋದು, ಯಾಕಂದರೆ ಆವಾಗಿನ ಕಾಲದಲ್ಲಿ ಕೆಲವರೆಲ್ಲ ನೀವು ನೋಡ್ಬೋದು ಟೆಕ್ಕಿನ್ ಕನ್ನಡದವರು ಮೊಬೈಲ್ನಲ್ಲಿ ಅವ್ರದ್ದು ರೆಡ್ಮಿ ಫೋನಲ್ಲಿ ರೆಕಾರ್ಡ್ ಮಾಡಿರೋದು ವಿಡಿಯೋ ಕ್ವಾಲಿಟಿ ಇಲ್ಲ. ಅಂದರೆ ಟಿ ವಿಲೆಲ್ಲ ಈಗೆಲ್ಲ ಆಲ್ರೆಡಿ ಅಪ್ಸ್ಕೇಲ್ ಆಗ್ಬಿಟ್ಟಿದ್ದೀವಿ ನಾವು. ಓಕೆ 4K ಸ್ಮಾರ್ಟ್ ಟಿವಿಗಳು ತೊಗೊತಾ ಇದ್ವಿ, ಎಲ್ಲ ತೊಗೊತಿದ್ವಿ. ಅಲ್ಲೆಲ್ಲ ಯೂಟ್ಯೂಬ್ ನೋಡೋಕೆ ಹೋದಾಗ ಕ್ವಾಲಿಟಿ ಇಲ್ಲ ಬಂದಾಗ ನಾವು ವಿಡಿಯೋನ ಏನು ಮಾಡ್ತೀವಿ ಸ್ಕಿಪ್ ಮಾಡ್ತೀವಿ. ಆ ರೀತಿ ಆಗಬಾರ್ದು, ಯಾಕೆ AI ಬಂದಿದೆ ಇದರಿಂದ ಅಪ್ಸ್ಕೇಲ್ ಮಾಡಬಾರ್ದು ಅಂತ ಒಂದು ಒಳ್ಳೆ ಅಪ್ಡೇಟ್ ತಿಂದರೆ ತಮ್ನೇಲು ಅಪ್ಗ್ರೇಡ್ ಆಗ್ತಾ ಇದೆ, ಪ್ಲಸ್ ವಿಡಿಯೋ ಕ್ವಾಲಿಟಿ ಕೂಡ ಅಪ್ಗ್ರೇಡ್ ಆಗ್ತಾ ಇದೆ. ತುಂಬಾ ಇಷ್ಟ ಆಯ್ತಿದ್ದು ಈ ಅಪ್ಗ್ರೇಡ್ ಅಂತೂ. ನೆಕ್ಸ್ಟ್ ಇನ್ನೊಂದು ಥರ್ಡ್ ಹೇಳೋದ್ನಲ್ಲ AIನ ಆಲ್ಗೊರಿದಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ, ಅದಂತೂ ಇನ್ನೂ ಸೂಪರ್. ಯಾಕಂದರೆ ಯಾರು ವಿಡಿಯೋ ಜಾಸ್ತಿ ಇಷ್ಟ ಆಗುತ್ತೆ ಜನಕ್ಕೆ ಅದನ್ನ ಶೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ 100% ಒಳ್ಳೊಳ್ಳೆ ಕ್ರಿಯೇಟರ್ಸ್ಗಳು ವಿಡಿಯೋಗಳು ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಭರತ್? ಹೌದು. ಯಾವಾಗ ಇವಾಗ ನೋಡಿ ದೊಡ್ಡ ಯೂಟ್ಯೂಬರೇ
ಸ್ವಲ್ಪ ಮಾಹಿತಿ ಕೊಟ್ಟಿರ್ತಾರೆ. ಅದಕ್ಕೆ ಚಿಕ್ಕ ಹುಡುಗರು ಅದಕ್ಕಿಂತ ಚೆನ್ನಾಗಿ ಮಾಹಿತಿ ಕೊಟ್ಟಿರ್ತಾರೆ. ಅವ್ರ ವಿಡಿಯೋನ ಎತ್ಕೊಂಡಾಗ ಶೋ ಮಾಡಿದಾಗ ಅವ್ರ ವಿಡಿಯೋಗೆ ಜಾಸ್ತಿ ಕ್ಲಿಕ್ ರೇಟ್ ಬಂದಾಗ 100% ಅವ್ರ ವಿಡಿಯೋಗಳು ಸ್ವಲ್ಪ ವ್ಯೂಸ್ ಬಂದು ಅವ್ರ ಚಾನಲ್ ಕೂಡ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ. ಇದು ಕೂಡ ಒಂದು ಒಳ್ಳೆ ಅಪ್ಡೇಟೇ. ನನಗಂತೂ 2 ಅಪ್ಡೇಟ್ ಇಷ್ಟ ಆಯಿತು. ನಿಮ್ಗೆ ಏನು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಏನು ಮಾಡೋಣ. ಓಕೆ ಪಾಪ, ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಡ್ತೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗಾದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.